ಯೂಶ್ವಲಿ ನಂಗೆ ಏನಾದ್ರೂ ನೋವಾಗಿದೆ ಅಂತ ಯಾರಾದ್ರೂ ಅಂತ ಅಂದ್ರೆ ಯಾರಿಗ್ ನೋವಾಗಿದೆ? ನಮ್ಮ ಹೃದಯಕ್ಕ, ನಮ್ಮ ಲಿವರ್ಗ, ನಮ್ಮ ಕಿಡ್ನಿಗ, ನಮ್ಮ ಲಂಗ್ಸ್ಗ, ನಮ್ಮ ಬ್ರೈನ್ಗ? ಯಾರಿಗ್ ನೋವಾಗ್ತಾ ಇದೆ? ಇಲ್ಲ ಖುಷಿ ಆಗ್ತಾ ಇದೆ ಅಂದ್ರೆ ಯಾರಿಗ್ ಖುಷಿ ಆಗ್ತಾ ಇದೆ? ಯಾವತ್ತಾದ್ರೂ ಈ ಪ್ರಶ್ನೆನ ಕೇಳಿದ್ದೀರಾ? ನಿಮ್ಗೇನೋ ಸಮಾಧಾನ ಅನಿಸ್ತಾ ಇಲ್ಲ, ನನಗೆ ಯಾಕೋ ಸಮಾಧಾನನೇ ಅನಿಸ್ತಾ ಇಲ್ಲ, ತಳಮಳ ಆಗ್ತಾ ಇದೆ. ಯಾರಿಗದು ತಳಮಳ ಆಗ್ತಾ ಇದೆ? ಯಾರಿಗದ ಅಸಮಾಧಾನ ಇದೆ ಅಂತ ಕೇಳ್ಕೊಂಡಿದ್ದೀರಾ ನೀವು ಯಾವತ್ತಾದ್ರೂ? ಅದಕ್ಕೆ ನಾವು ಇನ್ನರ್ ಸೆಲ್ಫ್ ಅಂತ ಹೇಳ್ತೀವಿ. ಈ ಇನ್ನರ್ ಸೆಲ್ಫ್ಗೆ ಹಳೆ ನೋವುಗಳು, ಹಳೆ ಬೇಜಾರು, ನಾನೇನೋ ಸಾಧಿಸಿಲ್ಲ, ನಾನೆಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ, ನನಗೆ ವ್ಯಾಲಿಡೇಷನ್ ಸಿಗ್ತಾ ಇಲ್ಲ, ಆ ಥರ ಎಲ್ಲ ಅನ್ಸಕ್ಕೆ ಶುರುವಾದಾಗ ಅದು ನಿಮಗೆ ಕಾಡಕ್ಕೆ ಶುರುವಾಗುತ್ತೆ. ನಿಮ್ಮ ಮನಸ್ಸೊಳಗಿರುವ ನೀವು ಇನ್ನರ್ ಸೆಲ್ಫ್ ಹತ್ರ. ಈ ಕಾಡೋ ಇನ್ನರ್ ಸೆಲ್ಫ್ನ ನೀವು ಸಮಾಧಾನ ಮಾಡೋದಕ್ಕೋಸ್ಕರ ಆಲ್ಕೋಹಾಲ್ಗೆ, ಸಿಗರೇಟ್ಗೆ, ಅಥವಾ ಯಾವುದೇ ಥರ ಕಾಫಿಗೆ, ಟೀಗೆ, ಅಥವಾ ಕೆಲವು ಲೇಡೀಸು ಕಿಟಿ ಪಾರ್ಟೀಸ್ಗೆ ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಅದೆಲ್ಲ ಆದ್ಮೇಲೂ ಕೂಡ ಮತ್ತದೇ ಮೌನ, ಮತ್ತದೇ ಬೇಜಾರು, ಮತ್ತದೇನೋ ತಳಮಳ, ಸಮಾಧಾನ ಇಲ್ಲ. ಯಾಕೆ ಹೀಗಾಗುತ್ತೆ? ಯಾಕೆ ಹೀಗಾಗುತ್ತೆ ಅಂತಂದರೆ ಎಕ್ಸಾಕ್ಟ್ಲಿ ಇನ್ನರ್ ಸೆಲ್ಫ್ಗೆ ಏನಾಗಿದೆ, ಯಾಕೆ ಅದು ನಿಮಗೆ ಕಾಡ್ತಾ ಇದೆ, ಏನು ಬೇಜಾರಾಗಿದೆ ಅದಕ್ಕೆ ಅಂದರೆ ನಮ್ಮೊಳಗಿರೋ ನಮಗೆ ಅನ್ನನ್ನು ತಿಳ್ಕೊಳ್ದೆ ಹೊರತು ನೀವು ಎಷ್ಟೇ ಆಲ್ಕೋಹಾಲ್ ಕುಡೀರಿ, ಎಷ್ಟೇ ಸಿಗರೇಟ್ ಸೇದಿ, ಅಥವಾ ಎಷ್ಟೇ ಕಿಟ್ಟಿ ಪಾರ್ಟೀಸ್ ಮಾಡಿ ನಿಮಗೆ ಸಮಾಧಾನ ಆಗಲ್ಲ. ಯು ಹ್ಯಾವ್ ಟು ಅಡ್ರೆಸ್ ಯುವರ್ ಇನ್ನರ್ ಸೆಲ್ಫ್. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ವಿತ್ ಯುವರ್ ಇನ್ನರ್ ಸೆಲ್ಫ್ ಅಂತ ನೀವು ಕಂಡುಹಿಡ್ಕೋಬೇಕು. ಆಮೇಲೆ ನಿಮಗೆ ಉತ್ತರ ಸಿಗೋದು ಅದಕ್ಕೆ. ಅದರಿಂದ ನೀವು ಪರ್ಮನೆಂಟಾಗಿ ಹೊರಗೆ ಬರೋಕ್ಕೆ ಸಾಧ್ಯ. ಇಫ್ ಯು ಆರ್ ಆಲ್ಸೋ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್, ಕಮೆಂಟ್ ಹೇಲ್ ಅಂತ. ಐ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಆಫ್ ದಿಸ್.